ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತಂದರೆ ಫಸ್ಟ್ ಪಿ ಸಿ ಅಕೌಂಟೆನ್ಸಿನಲ್ಲಿ ಡಿಪ್ರಿಷಿಯೇಷನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತ ನೋಡೋಣ. ಸೊ ಇದು ಬಂದು ಕ್ಯಾಲ್ಕುಲೇಷನ್ ಆಫ್ ಡಿಪ್ರಿಷಿಯೇಷನ್, ಅದರಲ್ಲಿ ಸ್ಟ್ರೈಟ್ ಲೈನ್ ಮೆಥಡ್ನ ನೋಡೋಣ. ಸೊ ಫಸ್ಟ್ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. ನಿಖಿಲ್ ಆ್ಯಂಡ್ ಕಂಪನಿ ಅಕ್ವೈರ್ಡ್ ಎ ಮಷಿನ್ ಫಾರ್ ರುಪೀಸ್ 1,80,000 ಆನ್ October 1st, 2019 and spent rupees 20,000 for its installation. The firm rates of depreciation at the rate of 10% on original cost every year and prepare machine account and depreciation account for first 4 years. The books of accounts are closed 31st March ಎವ್ರಿ ಇಯರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಂತಂದರೆ ನಿಖಿಲ್ ಆ್ಯಂಡ್ ಕಂಪನಿ ಅನ್ನೋರು ಹೊಸ ಮಷಿನ್ನ ಪರ್ಚೇಸ್ ಮಾಡಿದ್ದಾರೆ. ಆ ಮಷಿನ್ ಕಾಸ್ಟ್ ಎಷ್ಟಿದೆ ಅಂತಂದರೆ 1,80,000 ಇದೆ. ಮತ್ತು ಅದನ್ನು ಇನ್ಸ್ಟಾಲೇಷನ್ ಮಾಡೋಕ್ಕೆ 20,000ನ ಸ್ಪೆಂಡ್ ಮಾಡಿದ್ದಾರೆ. ಸೊ ಟೋಟಲ್ ಮಷಿನ್ ಕಾಸ್ಟ್ ಎಷ್ಟು ಅಂತ ಫಸ್ಟು ಕ್ಯಾಲ್ಕುಲೇಟ್ ಮಾಡಬೇಕು. ಅದಾದಮೇಲೆ ಆ ಮಷಿನ್ಗೆ ದ ಫರ್ಮ್ ರೈಟ್ಸ್ ಆಫ್ ಡಿಪ್ರಿಷಿಯೇಷನ್ ಅಟ್ ದ ರೇಟ್ ಆಫ್ 10%. ಸೊ ಎವ್ರಿ ಇಯರ್ ಆ ಮಷಿನ್ ಕಾಸ್ಟ್ ಏನಿರುತ್ತೆ 10% ರೆಡ್ಯೂಸ್ ಆಗುತ್ತೆ. ಸೊ ಅದನ್ನು ಡಿಪ್ರಿಷಿಯೇಷನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಅದರಲ್ಲಿ ಮಷಿನ್ ಅಕೌಂಟ್ ಕೇಳಿದ್ದಾರೆ, ಡಿಪ್ರಿಷಿಯೇಷನ್ ಅಕೌಂಟ್ ಕೇಳಿದ್ದಾರೆ. ಫಾರ್ ದ ಫಸ್ಟ್ 4 ಇಯರ್ಸ್ಗೆ ಪ್ರಿಪೇರ್ ಮಾಡ್ತಾ ಹೋಗಬೇಕು. ಫಸ್ಟು ಒಂದು ವಾಕಿಂಗ್ ನೋಟ್ ಮಾಡ್ಕೊಳ್ಳಿ. ಯಾವ ರೀತಿ ಅಂತಂದರೆ ಇಲ್ಲಿಂದ ಆನ್ಸರು ಒರಿಜಿನಲ್ ಕಾಸ್ಟ್ ಆಫ್ ಮಷಿನ್ನು. ಪರ್ಚೇಸ್ ಪ್ರೈಸ್ ಎಷ್ಟು ಮಷೀನು 1,80,000 ಇದೆ. ಅದಕ್ಕೆ ಇನ್ಸ್ಟಾಲೇಷನ್ ಚಾರ್ಜಸ್ ಅಥವಾ ಇನ್ಸ್ಟಾಲೇಷನ್ ಕಾಸ್ಟ್ ಎಷ್ಟಿದೆ 20,000 ಇದೆ. ಎರಡನ್ನೂ ಆ್ಯಡ್ ಮಾಡಿ ಆವಾಗ ಒರಿಜಿನಲ್ ಕಾಸ್ಟ್ ಬರುತ್ತೆ. ಎಷ್ಟು ಅಂದರೆ 2 lakh is the original cost of machinery. Purchase price 1,80,000 and add installation charges 20,000. ಒರಿಜಿನಲ್ ಕಾಸ್ಟ್ ಎಷ್ಟಾಗುತ್ತೆ 2 lakh ಆಗುತ್ತೆ. ಮತ್ತು ಇಲ್ಲಿ ಕ್ಯಾಲೆಂಡರ್ ಇಯರ್ ಕೊಟ್ಟಿದ್ದಾರೆ. 1st ಏಪ್ರಿಲಿಂದ 31st ಮಾರ್ಚ್ಗೆ 1 year ಪೀರಿಯಡ್. ಸೊ ಇವಾಗ ಮಷಿನ್ ಅಕೌಂಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತ ನೋಡೋಣ. ಫಸ್ಟು ಮಷಿನರಿ ಅಕೌಂಟ್ ಅಂತ ಹೆಡ್ಡಿಂಗ್ ತೊಗೊಳ್ಳಿ. ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್. ಡೇಟ್ ಪರ್ಟಿಕ್ಯುಲರ್ ಲೆಡ್ಜರ್ ಫೋಲಿಯೋ ಅಮೌಂಟ್ ಆ್ಯಂಡ್ ಡೇಟ್ ಪರ್ಟಿಕ್ಯುಲರ್ ಲೆಡ್ಜರ್ ಫೋಲಿಯೋ ಅಮೌಂಟ್, ಈ ರೀತಿ ಫಾರ್ಮೆಟ್ ತೊಗೊಳ್ಳಿ. ಡೆಬಿಟಲ್ಲಿ ಡೆಬಿಟ್ ವಾಟ್ ಕಮ್ಸ್ ಇನ್, ಏನು ಬಿಸ್ನೆಸ್ಗೆ ಬರುತ್ತೆ ಅದನ್ನು ರೆಕಾರ್ಡ್ ಮಾಡ್ತೀವಿ. ಕ್ರೆಡಿಟಲ್ಲಿ ಕ್ರೆಡಿಟ್ ವಾಸ್ ಗೋಸ್ ಔಟ್ ಅಥವಾ ಕ್ರೆಡಿಟ್ ಆಲ್ ಲಾಸ್ ಆ್ಯಂಡ್ ಎಕ್ಸ್ಪೆನ್ಸಸ್. ಸೊ ಅಕಾರ್ಡಿಂಗ್ ಟು ಅಕೌಂಟಿಂಗ್ ರೂಲ್ ಪ್ರಕಾರನೇ ಇಲ್ಲೂ ಕೂಡ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ವೆರಿ ಸಿಂಪಲ್. ಏನಂತಂದರೆ ಫಸ್ಟು ಯಾವಾಗ ಅಂತಂದರೆ 1st October 2019 ಹೊಸ ಮಷಿನರಿನ ಪರ್ಚೇಸ್ ಮಾಡಿದ್ದಾರೆ. ಯಾವಾಗ ಅಂದರೆ ಆನ್ October 1st, 2019. ಎಷ್ಟು ಅಂತಂದರೆ ಟು ಬ್ಯಾಂಕ್ ಅಕೌಂಟ್ ಅಂತ ತೊಗೊಳ್ಳಿ. 1,80,000 ಪ್ಲಸ್ ಎಷ್ಟು ಇನ್ಸ್ಟಾಲೇಷನ್ ಚಾರ್ಜಸ್ಸು 20,000. ಟೋಟಲ್ ಮಷಿನರಿ ಕಾಸ್ಟು 2 lakh ಇದೆ. 2 lakh ಇದಕ್ಕೆ ನಾವು ಡಿಪ್ರಿಷಿಯೇಷನ್ನ ಚಾರ್ಜಸ್ ಮಾಡಬೇಕು ಅಂದರೆ 31st ಮಾರ್ಚ್ಗೆ. ಸೊ ಡೇಟ್ ಬಂದು 31st March 2020 ಬರುತ್ತೆ. ಸೊ 1/10/2019 31st March 2020ಗೆ ಎಷ್ಟು ಮಂತ್ಸ್ ಆಗುತ್ತೆ ಅಂದರೆ 10, 11, 12, 1, 2, 3 ಟೋಟಲ್ 6 ಮಂತ್ಸ್ ಆಗುತ್ತೆ. ಹಾಗಾಗಿ 2 lakh ಇಂಟು 10% ಇಂಟು 6/12 ಮಾಡಿ. ಸೊ ಇಲ್ಲಿ ಡೈರೆಕ್ಟಾಗಿ ತೊಗೊಳಕ್ಕಾಗಲ್ಲ, ಯಾಕಂದರೆ 6 ಮಂತ್ಸಿಗೆ ಅಷ್ಟೇ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾಗಿ 2 lakh ಇಂಟು 10% ಮಾಡಿದ್ರೆ 20,000 ಬರುತ್ತೆ. ಅದರಲ್ಲಿ 6 ಮಂತ್ಸ್ಗೆ ಅಂದರೆ 6/12 ಮಾಡಿದ್ರೆ ಎಷ್ಟು ಡಿಪ್ರಿಷಿಯೇಷನ್ ಬರುತ್ತೆ ಅಂದರೆ 10,000 ಆಗುತ್ತೆ. ನಾವು ಸೊ ಇಲ್ಲಿ ಡೆಬಿಟ್ ಸೈಡ್ ಜಾಸ್ತಿ ಇದೆ, ಮಷಿನರಿ ಕಾಸ್ಟ್ 2 lakh ಇದೆ. ಸೊ ಎರಡು ಸೈಡ್ ಬರೆದು ಡಿಪ್ರಿಷಿಯೇಷನ್ 10,000 ಲೆಸ್ ಮಾಡಿದ್ರೆ ದ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟಾಗುತ್ತೆ ಅಂದರೆ 1,90,000. ಸೊ ಇದು ಬಂದು ಈ ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸು ಎಷ್ಟಾಗಿದೆ 1,90,000 ಆಗಿದೆ. 2 lakhಲ್ಲಿ ಈ 2 lakhನ ಟೋಟಲ್ ಮಾಡಿ ಈ 2 lakhinda 10,000 ಲೆಸ್ ಮಾಡಿದ್ರೆ 1,90,000 ಬರುತ್ತೆ. ಈ ಕ್ಲೋಸಿಂಗ್ ಬ್ಯಾಲೆನ್ಸ್ ಬಂದು ನೆಕ್ಸ್ಟ್ ಇಯರ್ಗೆ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. 1/4/2020 ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಾಗುತ್ತೆ 1,90,000. ಸೊ ಇದಕ್ಕೆ 31st 3/2021ಗೆ ಬೈ ಡಿಪ್ರಿಷಿಯೇಷನ್ ಅಕೌಂಟ್. ಸೊ ಇಲ್ಲಿ 1 year ಪೀರಿಯಡ್ ಇದೆ. 1/4/2020 31st March 2021ಗೆ ಟೋಟಲ್ 12 months ಪೀರಿಯಡ್ ಅಥವಾ 1 year ಪೀರಿಯಡ್ ಆಗುತ್ತೆ. ಹಾಗಾಗಿ ಬೈ ಡಿಪ್ರಿಷಿಯೇಷನ್ ಅಕೌಂಟ್ ಡೈರೆಕ್ಟಾಗಿ 2 lakh ಮೇಲೆ 10%ನ ತೊಗೊಳ್ಳಿ. ಸೊ 2 lakh ಇಂಟು 10% ಮಾಡಿದ್ರೆ ಎಷ್ಟು ಬರುತ್ತೆ 20,000. ಸೊ ಇದು ಸ್ಟ್ರೈಟ್ ಲೈನ್ ಮೆಥಡ್ ಆಗಿರೋದ್ರಿಂದ ನಾವು ಮಷಿನ್ ಒರಿಜಿನಲ್ ಕಾಸ್ಟ್ ಏನಿರುತ್ತೆ ಅದ್ರ ಮೇಲೆ ಎವ್ರಿ ಇಯರ್ ನಾವು ಡಿಪ್ರಿಷಿಯೇಷನ್ ಲೆಸ್ ಮಾಡ್ತಾ ಹೋಗ್ತೀವಿ. ಸೊ 2 lakh ಮೇಲೆ 10% ಮಾಡಿದ್ರೆ 20,000 ಬರುತ್ತೆ. ಈಗ 1,90,000 ಜಾಸ್ತಿ ಇದೆ. 1,90,000ಇಂದ 20,000 ಲೆಸ್ ಮಾಡಿದ್ರೆ ವಿ ವಿಲ್ ಗೋಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟು ಅಂತಂದರೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 1,70,000 ಇದೆ. ಸೊ ಇದು ಬಂದು 1,70,000 ಕ್ಲೋಸಿಂಗ್ ವ್ಯಾಲ್ಯೂ 31st March 2021. ಸೊ ಇದೇ ನೆಕ್ಸ್ಟ್ ಓಪನ್ ಇಯರ್ಗೆ ಇದು ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. 1/4/2021ಗೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 1,70,000 ಇದ್ದಿಲ್ವಾ,
ಅದನ್ನು ಇಲ್ಲಿ ತೊಗೊಳ್ಳಿ. ಅಗೈನ್ ಇಲ್ಲೂ ಕೂಡ ಡಿಪ್ರಿಷಿಯೇಷನ್ ಚಾರ್ಜಸ್ ಮಾಡಿ ಅಥವಾ ಲೆಸ್ ಮಾಡಿ. ಇಲ್ಲಿ 31st March 2022ಗೆ 1/4/2021 31st March 2022ಗೆ ಎಷ್ಟಾಗುತ್ತೆ ಅಂದರೆ 1 year ಆಗುತ್ತೆ. ಬೈ ಡಿಪ್ರಿಷಿಯೇಷನ್ ಅಕೌಂಟ್ 2 lakh ಮೇಲೆ 10% ಮಾಡಿದ್ರೆ ಇಲ್ಲೂ ಕೂಡ ಸೇಮ್ ಒರಿಜಿನಲ್ ಕಾಸ್ಟ್ ಮೇಲೇ ತೊಗೊಳ್ತೀವಿ. 2 lakh ಮೇಲೆ 10% ಮಾಡಿದ್ರೆ 20,000. 1,70,000 ಇಲ್ಲಿ ಟೋಟಲ್ ಮಾಡ್ಕೊಳ್ಳಿ, ವಿಚ್ ಎವರ್ ಈಸ್ ಹೈ. ಅಂದರೆ ಯಾವ ಜಾಸ್ತಿ ಇದೆ, 1,70,000 ಇದೆ. 1,70,000 20,000 ಲೆಸ್ ಮಾಡಿದ್ರೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 1,50,000 ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಯರ್ಗೆ 4th yearಗೆ 1/4/2022 ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟು 1,50,000. ಆ್ಯಂಡ್ 31st March 2023ಗೆ ಬೈ ಡಿಪ್ರಿಷಿಯೇಷನ್ ಅಕೌಂಟ್ ಅಗೈನ್ 2 lakh ಮೇಲೆ 10% ಮಾಡಿದ್ರೆ 20,000 ಬರುತ್ತೆ. ಬೈ ಇಲ್ಲಿ 1,50,000 20,000 ಲೆಸ್ ಮಾಡಿದ್ರೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟಾಗುತ್ತೆ 1,30,000 ಆಗುತ್ತೆ. ಸೊ ಈ ಇಯರಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸು 1,30,000. ಇದು ನೆಕ್ಸ್ಟ್ ಇಯರ್ಗೆ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಸ್ಟ್ರೈಟ್ ಲೈನ್ ಮೆಥಡಲ್ಲಿ ಒರಿಜಿನಲ್ ಕಾಸ್ಟ್ ಆಫ್ ಮಷಿನರಿ ಇದು ಪ್ರೈಸ್ ಏನಿರುತ್ತೆ ಅದ್ರ ಮೇಲೆ ನಾವು ಡಿಪ್ರಿಷಿಯೇಷನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹಾಗಾಗಿ ಎಲ್ಲ ಇಯರ್ ಡಿಪ್ರಿಷಿಯೇಷನ್ನು ಕೂಡ ಸೇಮ್ ಇರುತ್ತೆ. ಸೊ ಇದಿಷ್ಟು ಆದಮೇಲೆ ನಮಗೆ ಡಿಪ್ರಿಷಿಯೇಷನ್ ಅಕೌಂಟನ್ನು ಮಾಡೋಕ್ಕೆ ಹೇಳಿದರೆ ಫಸ್ಟು ಇಲ್ಲಿ ಮಾತ್ರ ಚೇಂಜಸ್ ಆಗುತ್ತೆ. ಯಾಕಂತಂದರೆ 1/10 31st Marchಗೆ ಟೋಟಲ್ 6 months ಪೀರಿಯಡ್ ಆಗುತ್ತೆ. ಹಾಗಾಗಿ 6 monthsಗೆ ಅಷ್ಟು ಡಿಪ್ರಿಷಿಯೇಷನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ರಿಮೈನಿಂಗ್ 3 yearsಲ್ಲಿ 1 ವರ್ಷಕ್ಕೆ 20,000 ಡಿಪ್ರಿಷಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಆ್ಯಂಡ್ ನೆಕ್ಸ್ಟು ಡಿಪ್ರಿಷಿಯೇಷನ್ ಅಕೌಂಟ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ನೋಡಿ ಡಿಪ್ರಿಷಿಯೇಷನ್ ಅಕೌಂಟ್ ಅಂತ ಹೆಡ್ಡಿಂಗ್ ತೊಗೊಳ್ಳಿ. ಸೇಮ್ ಡೆಬಿಟ್ ಸೈಡು ಡೇಟ್ ಪರ್ಟಿಕ್ಯುಲರ್ ಲೆಡ್ಜರ್ ಫೋಲಿಯೋ ಅಮೌಂಟ್, ಡೇಟ್ ಪರ್ಟಿಕ್ಯುಲರ್ ಲೆಡ್ಜರ್ ಫೋಲಿಯೋ ಅಮೌಂಟು. ಸೊ ನೀವು ಯಾವುದೇ ಡಿಪ್ರಿಷಿಯೇಷನ್ ಅಕೌಂಟ್ನ ಮಾಡಬೇಕಾದ್ರೆ ಡೆಬಿಟ್ ಸೈಡ್ ಯಾವಾಗಲೂ ಕೂಡ ಟು ಮಷಿನ್ ಅಕೌಂಟ್ ಬರುತ್ತೆ, ಕ್ರೆಡಿಟ್ ಸೈಡ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರುತ್ತೆ. ಸೊ ಡಿಪ್ರಿಷಿಯೇಷನ್ನ ನಾವು ಏನು ಇಲ್ಲಿ ಲಾಸು, ಹಾಗಾಗಿ ಕ್ರೆಡಿಟ್ ಸೈಡ್. ಸೊ ಅದನ್ನು ಯಾವುದ್ರ ಮೇಲೆ ಚಾರ್ಜಸ್ ಮಾಡಿರ್ತೀವಿ, ಮಷಿನ್ ಮೇಲೆ. ಸೊ ಇಲ್ಲಿ ಡಿಪ್ರಿಷಿಯೇಷನ್ನ ಎವ್ರಿ ಎಂಡ್ ಇಯರ್ಗೆ ಪ್ರಿಪೇರ್ ಮಾಡಿದ್ವಿ. 31st March 2020ನಲ್ಲಿ ಟು ಮಷಿನ್ ಅಕೌಂಟ್ ಹಾಗೆ ಎಷ್ಟಿದೆ 10,000 ಇದೆ. ಸೊ ಇಲ್ಲಿ 10,000 ತೊಗೊಳ್ಳಿ. 31st March 2020 ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 10,000 ಒಂದೇ ವ್ಯಾಲ್ಯೂ ಬರೆದ್ರೂ ಆಗುತ್ತೆ, ಬಟ್ ಟೋಟಲ್ ಮಾಡಿ ನೀವು ಬರೀರಿ ಅಕಾರ್ಡಿಂಗ್ ಟು ಫಾರ್ಮ್ಯಾಟ್ ಪ್ರಕಾರ. ಆ್ಯಂಡ್ ನೆಕ್ಸ್ಟು 31st March 2021ನಲ್ಲಿ ಡಿಪ್ರಿಷಿಯೇಷನ್ ಎಷ್ಟಿದೆ 20,000 ಇದೆ. ಯಾವುದ್ರ ಮೇಲೆ ಚಾರ್ಜಸ್ ಮಾಡಿದ್ದೀವಿ, ಟು ಮಷಿನ್ ಅಕೌಂಟ್ 20,000. ಸೊ ಇಯರ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 20,000. ಸೊ ಟೋಟಲ್ ಮಾಡಿದ್ರೆ 2020. ಹಾಗೆ 31st March 2022ನಲ್ಲಿ ಬೈ ಡಿಪ್ರಿಷಿಯೇಷನ್ ಎಷ್ಟಿದೆ, ಇಲ್ಲೂ ಕೂಡ 20,000 ಇದೆ. ಹಾಗಾಗಿ ಟು ಮಷಿನ್ ಅಕೌಂಟ್ 20,000 ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 20,000. ಹಾಗೆ ನೆಕ್ಸ್ಟ್ ನೋಡಿ 31st March 2023ನಲ್ಲಿ ಟು ಮಷಿನ್ ಅಕೌಂಟ್ 20,000. ಸೊ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 20,000. ಯಾವುದೇ ಮಷಿನರಿ ಡಿಪ್ರಿಷಿಯೇಷನ್ ಅಕೌಂಟ್ ಅಂತ ಕೊಟ್ಟರೆ ಡೆಬಿಟ್ ಸೈಡ್ ನೀವು ಮಷಿನ್ನೇ ಬರುತ್ತೆ, ಕ್ರೆಡಿಟ್ ಸೈಡ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅಮೌಂಟು ಅಕಾರ್ಡಿಂಗ್ ಟು ಆ ಪ್ರಾಬ್ಲಮ್ ಪ್ರಕಾರ ಇರುತ್ತೆ. ಸೊ ಇದಿಷ್ಟು ಡಿಪ್ರಿಷಿಯೇಷನ್ ಅಕೌಂಟು. ಇದು ಬಂದು 12 marks ಪ್ರಾಬ್ಲಮ್, ತುಂಬಾ ಇಂಪಾರ್ಟೆಂಟ್. ನೀವು ಫಸ್ಟು ಪ್ರಾಬ್ಲಮ್ನ ಓದಿ ಅರ್ಥ ಮಾಡ್ಕೊಳ್ಳಿ. ಪ್ರಾಬ್ಲಮಲ್ಲಿ ಪರ್ಚೇಸ್ ಪ್ರೈಸ್ ಜೊತೆ ಯಾವುದಾದ್ರು ಇನ್ಸ್ಟಾಲೇಷನ್ ಚಾರ್ಜಸ್ ಇತ್ತು ಅಂದರೆ ಅದನ್ನು ಆ್ಯಡ್ ಮಾಡಿ ಟೋಟಲ್ ಒರಿಜಿನಲ್ ಕಾಸ್ಟ್ ಆಫ್ ಮಷಿನರಿನ ಫೈಂಡ್ ಔಟ್ ಮಾಡಿ ಅದ್ರ ಮೇಲೆ ಡಿಪ್ರಿಷಿಯೇಷನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಸೊ ಇದು ಬಂದು ನಿಮಗೆ 12 marks ಪ್ರಾಬ್ಲಮ್, ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಈ ವಿಡಿಯೋ ನಿಮಗೆ ಅರ್ಥ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ಆಲ್ ಓವರ್ ಆಲ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು.